ಸರ್, ಈ ಕಡೆ ಬಲರಾಮ ಸಿನಿಮಾ ನೋಡ್ಕೊಂಡ್ ಬಂದೆ. ತುಂಬಾನೇ ಅದ್ಭುತ ಆಗಿದೆ. ಯಾಕೆ ಅಂದ್ರೆ ಈಗಿನ ಯೂತ್ಗೆ ಯಾರೇ ರೋಡಿಸಮ್ ಮಾಡ್ತಾ ಇರಾ, ಬಟ್ ಅಂತ್ಯ ಸಾವಲ್ಲಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಜನರೇಷನ್ ಹೋಗ್ತಾ ಇರೋದು ಹಂಗೇನೆ. ಬಟ್ ನಾನು ಸಿನಿಮಾ ಮೇನ್ ಬಂದಿದ್ದು ಏನು ವಿನೋದಣ್ಣಗೋಸ್ಕರ ಮತ್ತೆ ಡೈರೆಕ್ಟರ್ಗೋಸ್ಕರ. ಆ ದಿನಗಳು ಸಿನಿಮಾನ ನಾನು ನೋಡಿ ಡಯಟ್ ಫ್ಯಾನ್ ಆ ಸಿನಿಮಾಗೋಸ್ಕರ. ತುಂಬಾನೇ ನೋಡಿದ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ಬಟ್ ಅದಕ್ಕೆ ಜಾನರ್ ಕಂಟಿನ್ಯೂಟಿ ಇದ್ದಂಗಿದೆ ಸಿನಿಮಾ. ಬಟ್ ಪ್ರತಿಯೊಬ್ಬ ಯೂತ್ಗೆ ಚೆನ್ನಾಗಿದೆ. ಬಟ್ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಬನ್ನಿ ನೋಡಿ, ಒಳ್ಳೇದಾಗಲಿ ಸಿನಿಮಾ ಅಂತ ಕೇಳ್ಬೋದು. ಮೇಕಿಂಗ್ ವೈಸ್ ಆಗ್ಲಿ ಅಥವಾ ಸಿನಿಮಾಗ್ರಫಿ ಆಗ್ಲಿ ಅಥವಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದ್ರೆ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗ್ತಾರೆ. ಡೈರೆಕ್ಟರ್ ಸರ್ ಎಲ್ಲೂ ಕಾಂಪ್ರಮೈಸ್ ಆಗ್ತೀರಾ. ಡೈರೆಕ್ಟರ್ ಏನ್ ರಿಕ್ವೈರ್ಮೆಂಟ್ ಕೇಳಿದರೆ ಪ್ರೊಡ್ಯೂಸರ್ ಸರ್ ಅದನ್ನೇ ಕೊಟ್ಟಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ವಿನೋದ್ ಪ್ರಭಾಕರ್ ಸರ್ಗೆ ಮಾದೇವ ಅನ್ನೋದು ಒಂದು ಅಮಾಯಕ ಮುಗ್ಧ ಮನಸ್ಸಿನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಲರಾಮ ಅನ್ನೋದು ಒಬ್ಬ ಮುಗ್ಧ ಮನಸ್ಸು, ಒಬ್ಬ ಬೇರೆ ತರ ಜಾನರ್ ಟರ್ನ್ ಆದ್ರೆ ಯಾವ ತರ ಇದೆ ತೋರಿಸಿದ್ದಾರೆ. ಬಟ್ ಒಳ್ಳೆ ಮೆಸೇಜ್ ಇದೆ. ಎಲ್ಲೂ ಕೂಡ ಬೋರ್ ಹೊಡಿತೀರಾ, ಎಲ್ಲೂ ಕೂಡ ನಿಮ್ಗೆ ಬೇಜಾರಾಗ್ತೀರಾ, ಎಲ್ಲೂ ಲ್ಯಾಗ್ ಮಾಡ್ತೀರಾ. ಸಿನಿಮಾ ಚೆನ್ನಾಗಿದೆ. ನಮ್ಮ ಸಿನಿಮಾ ತುಂಬಾ ಮಿಸ್ ಲಾಸ್ಟ್ ಡೆವಿಲ್ ಅನ್ನ ನೋಡಿದ್ದು. ಆ ಸ್ಥಾನಕ್ಕೆ ತುಂಬಕ್ಕೆ ವಿನೋದಣ್ಣ ಅವರು ಸೂಟೇಬಲ್ ಆಗ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಗ್ಯಾಪ್ ಆಗೋಯ್ತು. ಗಜಾ ಪಡೆದ ಎಷ್ಟೊಂದು ಜನ ಸಿನಿಮಾಗಳು ಗ್ಯಾಪ್ ಆಗೋಯ್ತು, ಏನೋ ಆಗೋಯ್ತು. ಬಟ್ ಆ ಪ್ಲೇಸ್ ಮೇಲೆ ವಿನೋದಣ್ಣ ಬರ್ತಾರೆ ಅನ್ಕೋತೀನಿ. ಒಳ್ಳೇದಾಗ್ಲಿ ಕೇಳ್ಕೊತೀವಿ. ಸಿನಿಮಾ ಚೆನ್ನಾಗಿದೆ. ನೀವು ಕೊಡೋ ಕಾಸಿಗೆ ಏನು ಮಾತ್ರ ದಯವಿಟ್ಟು ಎಲ್ಲರೂ ಬಂದು ನೋಡಿ.